ಅಂತ ಹೇಳ್ತೀನಿ. ಯಾಕಪ್ಪ ಅಂದರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವ್ರದ್ದು. ಗಾಯ್ಸ್, ಪೆಟ್ರೋಲ್ ಹಾಕ್ಸಿದ್ದಾಯ್ತು ಈಗ ಫೈನಲಿ. ಸೊ ಬನ್ನಿ ನಮ್ಮ ರೈಡ್ನ ಕಂಟಿನ್ಯೂ ಮಾಡೋದ. ಸೊ ಅದರಲ್ಲಿ ಇನ್ನೊಂದು ಕ್ರೇಜ್ನ ಹುಟ್ಟಾಕಿದ್ದಂಥ ಫಿಲಮ್ ಅಂದರೆ ಇಂದ್ರ. ಸೊ ಗಾಯ್ಸ್, ಫೈನಲಿ ಬಂದ್ವಿ ನೋಡಿ, ಇದೇ ಆ ಶೂಟಿಂಗ್ ಸ್ಪಾಟು. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು, ಯಾವ್ಯಾವ ಮನೆ ಯಾವ್ಯಾವ ಥರ ಎಲ್ಲಿ ಡಿ ಬಾಸ್ ಬರ್ತಾರೆ ಇದೆಲ್ಲ ನೋಡ್ತಿರ್ಬೋದು. ಆಲ್ರೆಡಿ ನಿಮಗೆ ಮನೆಗಳೆಲ್ಲ ನೋಡ್ತಿದ್ರೆ ವೈಬು ಗೊತ್ತಾಗಿರುತ್ತೆ. ಸೊ ಇಲ್ಲಿ ನೋಡಿ, ಅಲ್ಲಿ ಡೆಡ್ ಎಂಡ್ ಕಾಣಿಸ್ತಿದ್ದಿಲ್ಲ. ಸೊ ಡಿ ಬಾಸ್ ಈ ಕಡೆಯಿಂದ ಬ್ಯಾಗು ಅದೇ ಪಂಚೆ ಗಿಂಚೆ ಎಲ್ಲ ಹಾಕೊಂಡು ಬ್ಯಾಗ್ ಇಟ್ಕೊಂಡು ನಡ್ಕೊ ಬಂದಾಗ ಸೈಕಲ್ ಅಡ್ರೆಸ್ ಕೇಳ್ತಿರ್ಲಿ ಅಂದರೆ ದರ್ಶನ್ ಸರ್ ಅವ್ರನ್ನ ಇನ್ಫಾರ್ಮೇಷನ್ ಕೇಳ್ತಾರೆ. ಹಿಂಗೆ ಶಾಸ್ತ್ರಿಗಳು ಕಳಿಸ್ಕೊಟ್ರು, ದೇವಸ್ಥಾನದಲ್ಲಿ ಲೆಕ್ಕ ಬರೋ ಕೆಲಸ ಇದೆ ಅಂತದಲ್ಲ. ಸೊ ಅದಿದೆ ಮನೆ ನೋಡಿ ಗೈಸ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್. ಹಾಗೆ ನನ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಗಾಯ್ಸ್, ಇವತ್ತಿನ ಮೋಟೋ ಬ್ಲಾಗ್ ವಿತ್ ಶೂಟಿಂಗ್ ಸ್ಪಾಟು ಯಾವುದಪ್ಪ ಅಂದರೆ, ಸೊ ಈಗಲೇ ಹೇಳಲ್ಲ, ಹೋಗ್ತಾ ಹೋಗ್ತಾ ಹೇಳ್ತೀನಿ, ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ಹೋಗೋದಾ. ಬಟ್ ಯಾರ್ದು ಅಂತ ಹೇಳ್ತೀನಿ. ಯಾರ್ದಪ್ಪ ಅಂದರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವ್ರದ್ದು. ಸೊ ಬೇರೆ ಎಲ್ಲೋ ಅಲ್ಲ, ಅದು ನಮ್ಮ ಮೈಸೂರಲ್ಲೇ ಶೂಟಿಂಗ್ ಆಗಿರೋದು. ಸೊ ಯಾವ ಮೂವಿ ಯಾವ ಸ್ಪಾಟು ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಲೆಟ್ಸ್ ಗೋ, ಬನ್ನಿ ಹೋಗೋದಾ. ಸೊ ಇವಾಗ ಆಲ್ರೆಡಿ ಎಷ್ಟು 2-3 ವಿಡಿಯೋ ಮೋಟೋ ಬ್ಲಾಗ್ ವಿತ್ ಶೂಟಿಂಗ್ ಸ್ಪಾಟು ಅಪ್ಲೋಡ್ ಮಾಡಿದ್ದೀನಿ. ಸೊ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸಬ್ಸ್ಕ್ರೈಬರ್ ಆಗಲಿ ಮತ್ತು ಇವಾಗ ಹೊಸ್ದಾಗಿ ನೋಡ್ತಿರೋರಾಗಲಿ ಒಳ್ಳೆ ಚೆನ್ನಾಗಿ ಗೊತ್ತಿದೆ, ಮತ್ತು ಮುಂಚೆಗಿಂತ ಬೆಟರ್ ಆಗಿದೆ ವಿಡಿಯೋ. ಸೊ ಇದೇ ಥರ ಕಂಟಿನ್ಯೂ ಮಾಡು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡು ಅಂತ ಎಲ್ಲ ಹೇಳ್ತೀರಾ. ಸೊ ಹೀಗೆ ನಿಮ್ಮ ಆಶೀರ್ವಾದ ಮತ್ತು ಸಪೋರ್ಟ್ ಇದ್ದರೆ ನನ್ನ ಕೈಲಿ ಆದಷ್ಟು 2 ದಿನ ಅಥವಾ 1 ದಿನಕ್ಕಾದರೂ ವೀಡಿಯೋನ ಮಾಡಿ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಗಾಯ್ಸ್, ನಿಮ್ಮ ಸಪೋರ್ಟ್ ಇರಲಿ ಅದೇ ಥರ. ಗಾಯ್ಸ್, ಅಲ್ಲಿ ಕಾಣಿಸ್ತಿದೆಯಲ್ಲ ಮನೆ, ಜಸ್ಟ್ ನಮ್ಮೂರಿಂದ 1-2 ಕಿಲೋಮೀಟರ್ ಅಷ್ಟೇ ಇರೋದು. ಬಟ್ ಅದು ಒಬ್ಬರು ಸೆಲೆಬ್ರಿಟಿ ಮನೆ. ಸೊ ಆ ಸೆಲೆಬ್ರಿಟಿ ಮನೆ ಯಾರ್ದು ಏನು ಎತ್ತ ಅಂತ ನಮ್ಮೂರ ಅಕ್ಕಪಕ್ಕದವ್ರಿಗೆ ಮತ್ತು ನೋಡಿರೋರು ಗೊತ್ತಿರುತ್ತೆ. ಬಟ್ ನಾನು ಇವಾಗಲೇ ಹೇಳೋಕ್ಕೋಗಲ್ಲ, ಸಸ್ಪೆನ್ಸಲ್ಲಿ ಇಟ್ಟಿರ್ತೀನಿ. ಬಟ್ ಇನ್ನೊಂದು ದಿನ ಆ ಮನೆ ಮತ್ತು ಆ ಸೆಲೆಬ್ರಿಟಿದೇ ಒಂದು ಬ್ಲಾಗ್ ಮಾಡೋಣ ಅಂತ ಅವ್ರ ಪರ್ಮಿಷನ್ ನೋಡೋಣ ಹೇಗಾಗುತ್ತೆ ಏನೋ. ಮತ್ತು ನಿಮ್ಗೆ ಗೊತ್ತಿರೋಂಗೆ ನನ್ನ ಹತ್ರ ಬೈಕಿಲ್ಲ. ಬಟ್ ಇವತ್ತು ಯಾರು ಬೈಕಲ್ಲಿ ಹೋಗ್ತಿದ್ದೀನಪ್ಪ ಅಂದರೆ ನಮ್ಮ ಮನೆ ಪವನ್ ಅಂತ. ಸೊ ಅವನ ಬೈಕ್ ಇಸ್ಕೊಂಡು ಬ್ಲಾಗ್ ಜೊತೆಲಿ ಹಾಗೆ ಸ್ವಲ್ಪ ಹೋಗೋದಿಲ್ಲ ಕೆಲಸ ಇದೆ. ಸೊ ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಬ್ಲಾಗ್ ಹೋಗೋಣ ಬನ್ನಿ ಗೈಸ್. ಗಾಯ್ಸ್, ಈ ಕಡೆ ಎಲ್ಲ ನೋಡ್ತಿರ್ಬೋದು, ಇದೆಲ್ಲ ಬೆಳೆ ಅಂತ ಭೂಮಿಗಳು. ನಾನು PU ಮಾಡೋ ಟೈಮಲ್ಲಿ ಬಸ್ಸಲ್ಲಿ ಹೋಗ್ತಿದ್ದಾಗ ಆ ಕಡೆ ಈ ಕಡೆ ಬಸ್ಸಲ್ಲಿ ಕಿಟಕಿಲಿ ನೋಡೋಕ್ಕೆ ಒಂಥರ ಚೆಂದ. ಈ ಹಸಂದೆ ಅವರೇ ಎಲ್ಲ ಹಾಕಿದರೆ ಹೊಲಗಳ ಒಂಥರ ಹಸಿರಲ್ಲಿ ನೋಡೋಕ್ಕೆ ಚೆಂದ. ಒಂದು ಕಡೆ ಕಿಟಕಿಲಿ ಜಮೀನಿಗೋಸ್ಕರ ಅಷ್ಟೆಲ್ಲ ಹೋರಾಟ ಮಾಡಿ ನಮ್ಮ ಜಮೀನನ್ನು ಮಾರಲ್ಲ ಅಂತ ಹೊಡೆದಾಡ್ತಿದ್ರೆ, ನಮ್ಮ ಸೈಡೆಲ್ಲ ಜಮೀನನ್ನು ಮಾರಿದ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟೈತೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಮ್ಯಾಟ್ರ್ ಇಷ್ಟೇ, ಇನ್ನೇನಿಲ್ಲ. ಸಾಲ ಇನ್ನೊಂದು ಕಡೆ, ಇನ್ನೊಂದು ಬೇಸಾಯ ಮಾಡೋರಿಲ್ಲ, ಹೊಲದಲ್ಲಿ ವ್ಯವಸಾಯ ಮಾಡೋರಿಲ್ಲ. ಸೊ ಜಮೀನು ಮಾರೋ, ಶೋಕಿ ಮಾಡು, ಮನೆ ಕಾರು ಎಲ್ಲ ತಗೋ, ಈ ಥರ ಆಗ್ಬಿಟ್ಟೈತೆ ಪರಿಸ್ಥಿತಿ. ನಾವು ಈ ಡೈಲಿ ನಾವು ಓಡಾಡೋ ರೋಡಲ್ಲೆಲ್ಲ ಹೊಲ ಅಂದರೆ ಬೆಳೆ ಹೊಲಕ್ಕಿಂತ ಲೇಔಟ್ಗಳಾಗೋ ಪರಿಣಾಮಗಳು ಜಾಸ್ತಿ ಆಗ್ಬಿಟ್ಟೈತೆ. ಗಾಯ್ಸ್, ಪೆಟ್ರೋಲ್ ಹಾಕ್ಸಿದ್ದಾಯ್ತು ಈಗ ಫೈನಲಿ. ಸೊ ಬನ್ನಿ ನಮ್ಮ ರೈಡ್ನ ಕಂಟಿನ್ಯೂ ಮಾಡೋದ. ಸೊ ಯಾವುದಪ್ಪ ಶೂಟಿಂಗ್ ಸ್ಪಾಟು ಮತ್ತು ಮೂವಿ ಯಾವುದಪ್ಪ ಅಂದರೆ ಆಲ್ಮೋಸ್ಟ್ ಡಿ ಬಾಸ್ ಫಿಲಮ್ ಎಲ್ಲ ನೋಡಿರ್ತೀರ. ಸೊ ಅದರಲ್ಲಿ ಇನ್ನೊಂದು ಕ್ರೇಜ್ನ ಹುಟ್ಟಾಕಿದ್ದಂಥ ಫಿಲಮ್ ಅಂದರೆ ಇಂದ್ರ. ಸೊ ಅದರಲ್ಲಿ ಡಬಲ್ ಆ್ಯಕ್ಟಿಂಗು, ಅಂದರೆ ಆಲ್ಮೋಸ್ಟ್ ಮಂಗಳೂರು ಸೈಡ್ ಎಲ್ಲ ಕಡೆನೂ ಮಾಡವ್ರೆ. ಮೈಸೂರಲ್ಲಿ ನಡೆದಿರೋ ಸ್ಪಾಟ್ ಯಾವುದಪ್ಪ ಅಂದರೆ ಅವರು ಕೊಲೆಗಿಲೆ ಎಲ್ಲ ಮಾಡಿ ತಲೆ ಮರೆಸ್ಕೊಂಡಿದ್ದಾಗ, ಸೊ ಅದೇ ಒಂದು ದೇವಸ್ಥಾನದಲ್ಲಿ ಲೆಕ್ಕ ಬರೆಯೋ ಕೆಲಸ ಇದೆ ಅಂತ ಹೇಳಿ ಮನೆ ಬಾಡಿಗೆ ಕೇಳಕ್ಕೆ ಬಂದಾಗ
ಸೊ ಆ ಮನೆ ಇರ್ತಾರಲ್ಲ ಅಂದರೆ ಅರ್ಚಕರ ಮನೇಲಿ, ಸೊ ಅದೇ ಶೂಟಿಂಗ್ ಸ್ಪಾಟ್ಗೆ ಈಗ ನಾವು ಹೋಗ್ತಿರೋದು. ಸೊ ಅದು ಹೇಗಿದೆ ಮತ್ತು ಯಾವ ಜಾಗದಲ್ಲಿದೆ ಅದನ್ನು ಹೋಗ್ತಾ ಹೇಳ್ತಾ ಮತ್ತು ಸ್ಪಾಟಲ್ಲಿ ಹೇಳ್ತೀನಿ. ಬನ್ನಿ ಗೈಸ್, ಗಾಯ್ಸ್ ಇವಾಗ ಕರೆಕ್ಟಾಗಿ ಸೊ KG ಕೊಪ್ಪಳಲ್ಲಿದ್ದೀವಿ. ಸೊ ಇಲ್ಲಿಂದ ನೆಕ್ಸ್ಟ್ ಅಗ್ರಹಾರ. ಸೊ ಅಗ್ರಹಾರಲ್ಲೇ ಮೂವಿ ಶೂಟಿಂಗ್ ಸ್ಪಾಟ್ ಇರೋದು. ಬನ್ನಿ ಹೋಗೋದಾ ಗಾಯ್ಸ್. ಗಾಯ್ಸ್ ಫೈನಲಿ ನಮ್ಮ ಕೆಲಸ ಎಲ್ಲ ಮುಗೀತು. ಸೊ ಇವಾಗ ಶೂಟಿಂಗ್ ಸ್ಪಾಟ್ ಹೋಗ್ತಿದ್ದೀವಿ. ಸೊ ಈ ಜಾಗ ನನಗೂ ಗೊತ್ತಿರಲಿಲ್ಲ. ನನಗೆ ಹೆಂಗಪ್ಪ ಗೊತ್ತಾಗಿದ್ದು ಅಂದರೆ ನಮ್ಮ ಮೈಸೂರು ಇತಿಹಾಸ ಪುಟಗಳ ಪೇಜ್ ಐತಲ್ಲ, ಧರ್ಮಿಯಣ್ಣ. ಸೊ ಅವ್ರ ವೀಡಿಯೋ ನೋಡೋವಾಗ ಅವ್ರದ್ದು ಇನ್ಸ್ಟಾಗ್ರಾಮ್ಗೊಂದು ರೀಲ್ಸ್ ಹಾಕಿದ್ರು. ಸೊ ಆವಾಗ ನನಗೆ ಗೊತ್ತಾಗಿದ್ದು ಇದು. ಸೊ ಇಲ್ಲಿದೆಯಾ ಈ ಜಾಗ ಅಂತ. ಎಕ್ಸ್ಪೋ ಬನ್ನಿ ನೋಡೋಣ ಹೇಗಿದೆ ಏನು ಎತ್ತ ಅಂತ. ಸೊ ನಾನು ಫಸ್ಟ್ ಟೈಮೇ ಹೋಗ್ತಿರೋದು. ಗೈಸ್ ಇವಾಗ ಇದೆ ನೋಡಿ ಅಗ್ರಹಾರ ಸರ್ಕಲು. ಸೊ ಇಲ್ಲಿ ಸ್ಟ್ರೈಟ್ ತಗೋಬೇಕು. ಸಾರಿ, ಸಿಟಿ ಕಡೆಯಿಂದ ಬಂದರೆ ಲೆಫ್ಟು, ಮತ್ತು ಮಾಮೂಲಿ ನಾನು ಎಚ್ ಡಿ ಕೋಟೆ ರೂಟಿಂದ ಬಂದರೆ ಸ್ಟ್ರೈಟು, ಅಂದರೆ JSS ರೋಡು ಗೈಸ್, JSS ಹಾಸ್ಪಿಟಲ್ ರೋಡು. ಗೈಸ್ ಫೈನಲಿ ಬಂದ್ವಿ ನೋಡಿ, ಇದೇ ಆ ಶೂಟಿಂಗ್ ಸ್ಪಾಟು. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು, ಯಾವ್ಯಾವ ಮನೆ ಯಾವ್ಯಾವ ಥರ ಎಲ್ಲಿ ಡಿಬೋಸ್ ಬರ್ತಾರೆ ಇದೆಲ್ಲ. ಬನ್ನಿ ನೋಡೋಣ ಈಗ ಲೆಟ್ಸ್ಗೋ. ಗೈಸ್ ನಾನು ಹೇಳೋದೆಲ್ಲ ಆಗಲೇ ಹೇಳ್ದಂಗೆ ಡಿ-ಬಾಸ್ ಅವರು ಆ್ಯಕ್ಟ್ ಮಾಡಿರೋಂತಹ ಇಂದ್ರ ಮೂವಿ ಶೂಟಿಂಗ್ ಆಗಿರೋದು ಇದೆ ಗೈಸ್. ಸೊ ಈ ಏರಿಯಾನ ಬಂದು ರಾಮಾನುಜ ರೋಡ್ ಅಂತ ಕರೀತಾರೆ. ಸೊ ಇದು ನಮ್ಮ ಮೈಸೂರು ಅಗ್ರಹಾರದಲ್ಲೇ ಇರೋದು. ನೀವು ನೋಡ್ತಿರ್ಬೋದು ಆಲ್ರೆಡಿ, ನಿಮಗೆ ಮನೆಗಳೆಲ್ಲ ನೋಡ್ತಿದ್ರೆ ವೈಬು ಗೊತ್ತಾಗಿರುತ್ತೆ. ಸೊ ಇಲ್ಲಿಂದ ಅದೇ ಕುಡ್ಕ ರೋಡ್ ಇರ್ತಾರಲ್ಲ, ಸೊ ಅವರು ಇಲ್ಲಿಂದ ಲಾಂಗ್ ಹಿಡ್ಕೊಂಡು ಬಂದು ಕಿರಿಕ್ ಮಾಡಿದಾಗ ಹೀರೋಯಿನ್ ಹೋಗಿ ಆ ಮನೇಲಿ ಡೋರ್ ಹಾಕೋತಾರೆ. ಸೊ ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ಸೊ ಇನ್ನೊಬ್ಬ ಸೈಕಲಿಂದ ಈ ರೋಡಲ್ಲಿ ಬರ್ತಾನೆ, ಆವಾಗ ಡಿ-ಬಾಸ್ ಈ ಕಡೆಯಿಂದ ನಡ್ಕೊ ಬರ್ತಾರೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಮನೆಗಳನ್ನ. ಸೊ ಇಲ್ಲಿ ನೋಡಿ, ಅಲ್ಲಿ ಡೆಡ್ ಎಂಡ್ ಕಾಣಿಸ್ತಿದ್ದಿಲ್ಲ. ಸೊ ಡಿ-ಬಾಸ್ ಈ ಕಡೆಯಿಂದ ಬ್ಯಾಗು ಅದೇ ಪಂಚೆ ಗಿಂಚೆ ಎಲ್ಲ ಹಾಕೊಂಡು ಬ್ಯಾಗ್ ಹಿಡ್ಕೊಂಡು ನಡ್ಕೊ ಬಂದಾಗ ಸೈಕಲನ್ನು ನಿಲ್ಲಿಸಿದಾಗ ಅದು. ಸೊ ಪೂಜಾರು ಅದೇ ಅರ್ಚಕರು ಇರ್ತಾರಲ್ಲ, ಅವ್ರ ಮನೆ ಯಾವುದು ಅಂತ ಕೇಳಿದಾಗ 18ನೇ ಮನೆಗೆ ಹೋಗಿ ಅಂತ ಹೇಳಿದಾಗ ಡಿ-ಬಾಸು ಅಡ್ರೆಸ್ ಕೇಳಿದ್ರೆ ಏನಪ್ಪ ಈ ಥರ ಬರ್ತಾನೆ ಅಂದ್ಬಿಟ್ಟು ಸೊ ಇಲ್ಲಿ ಹೋಗ್ತಾರೆ. ಸೊ ಬನ್ನಿ ನೋಡೋಣ. ನೋಡ್ತಿರ್ಬೋದು ಗೈಸ್, ನಿಮ್ಗೆ ಐಡಿಯಾ ಬಂದಿರುತ್ತೆ ಅಂದ್ಕೊಂಡಿರ್ತೀನಿ. ಸೊ ನಾನು ಹಾಕ್ತೀನಿ ಅಲ್ಲಿ ಆ ವಿಡಿಯೋನ. ಈ ಮನೆಗಳೆಲ್ಲ ನೋಡ್ತಿದ್ರೆ ಗೊತ್ತಾಗುತ್ತೆ. ಸೊ ಇಂದ್ರ ಮೂವಿಲಿ ಅದು ಅಲ್ಲದೆ ಇದು ತಮಿಳ್ಗೂ ಕೂಡ ಡಬ್ಬಿಂಗ್ ಆಗಿದೆ, ತಮಿಳಿಂದನೇ ಡಬ್ಬಿಂಗ್ ಆಗಿದ್ದು ದರ್ಶನ್ ಮೂವಿ ಇಂದ್ರ ಅಂತ ನೋಡಿ ಹೇಳ್ತೀನಿ. ಇಲ್ಲಿ ಕರೆಕ್ಟಾಗಿ ಕಾಣಿಸುತ್ತೆ ನೋಡಿ ಗೈಸ್, ಇಲ್ಲೇನು ಕಾಣಿಸ್ತಿದೆ ಆರ್ಚು. ಸೊ ಇದೇ ಆ ಪೂಜಾರಿಗಳ ಮನೆ. ಸೊ ಅವರು ಇಲ್ಲಿ ಬಂದು ನಿಂತ್ಕೊಂಡಾಗ ಅಂದರೆ ದರ್ಶನ್ ಸರ್ ಅಡ್ರೆಸ್ ಅಂದರೆ ದರ್ಶನ್ ಸರ್ ಅವ್ರನ್ನ ಇನ್ಫಾರ್ಮೇಷನ್ ಕೇಳ್ತಾರೆ, ಹಿಂಗೆ ಶಾಸ್ತ್ರಿಗಳು ಕಳಿಸ್ಕೊಟ್ರು ದೇವಸ್ಥಾನದಲ್ಲಿ ಲೆಕ್ಕ ಬರೋ ಕೆಲಸ ಇದೆ ಅಂತದಲ್ಲ. ಸೊ ಅದು ಇದೇ ಮನೆ ನೋಡಿ ಗೈಸ್. ಸೊ ಇಲ್ಲಿ ವಾಸ ಮಾಡೋರನ್ನ ಕೇಳಿದಾಗ ಗೊತ್ತಾಗಿದ್ದು ಇನ್ಫಾರ್ಮೇಷನು ಏನಪ್ಪ ಅಂದರೆ, ಸೊ ಇಲ್ಲಿ ಆ ವಿಡಿಯೋದಲ್ಲಿ 2 ಕಡೆನೂ ಮನೆ ಬರುತ್ತಲ್ಲ, ಹೆಂಗೆ ಸರ್ ಅಂತ ಕೇಳಿದ್ದಕ್ಕೆ ಅದು ಸೆಟ್ ಹಾಕೊಂಡಿರೋದು 2 ಸೈಡೂ, ಇದು ಒಂದೇ ಸೈಡು ಮನೆ ಇದ್ದಿದ್ದು ಅಂತ ಹೇಳಿದ್ರು ಗೈಸ್. ಸೊ ಇದೇ ಸ್ಪಾಟು ಇಂದ್ರ ಮೂವಿ ಶೂಟಿಂಗ್ ಆಗಿದ್ದಂಥ ಸ್ಪಾಟು. ಸೊ ಇನ್ ಕೇಸ್ ಯಾರಾದರೂ ಬರೋರಿದ್ದರೆ ಅದೇ ಹೇಳಿದ್ನಲ್ಲ, ಮೈಸೂರು ರಾಮಾಜಿ ರೋಡ್ ಅಂತ ಕರೀತಾರೆ, ಇದು ಅಗ್ರಹಾರದಲ್ಲಿರೋದು ಗೈಸ್. ಸೊ ನೋಡಿದ್ರಲ್ಲ ಗಾಯ್ಸ್, ಇದಿಷ್ಟು ನಮ್ಮ ಡಿ-ಬಾಸ್ ಆ್ಯಕ್ಟ್ ಮಾಡಿರೋಂತಹ ಇಂದ್ರ ಮೂವಿ ಶೂಟಿಂಗ್ ಸ್ಪಾಟ್ ಆಗಿರುತ್ತೆ. ಸೊ ಇನ್ನೊಂದು ಯಾವುದಾದ್ರೂ ಮತ್ತೆ ಇಂಟ್ರೆಸ್ಟಿಂಗ್ ಶೂಟಿಂಗ್ ಸ್ಪಾಟ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಐಡೆಂಟಿ ಕನ್ನಡಿಗ. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ, ಬಾಯ್. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು.